ನಮ್ಮ ಫ್ಯಾಕ್ಟ್ರಿಗೆ ಸಂಬಂಧಿಸಿರೋ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳೋಣ. ಯಾರಾದರೂ ನಮಗೆ ಸ್ಮೂತಾಗಿ ಹೋಗೋಕ್ಕೆ ಬಿಡಲಿಲ್ಲ ಅಂದರೆ ಆವಾಗ ರೆಡ್ ಝೋನಲ್ಲಿ ಎಂಟ್ರ್ ಆಗೋಣ. ದೊಡ್ಡ ರೇಂಜಲ್ಲಿ ಇದ್ದರೆ ಮೀಡಿಯಾ ಫೋಕಸ್ ಎಲ್ಲ ನಮ್ಮ ಮೇಲಿರುತ್ತೆ. ಅದಕ್ಕೆ ಚಿಕ್ಕ ಪ್ಲ್ಯಾನಿಂದ ನಮ್ಮ ಕೆಲಸ ಆಗೋ ಹಾಗೆ ವರ್ಕೌಟ್ ಮಾಡ್ತೀನಿ. ಸ್ವಲ್ಪ ಹೊತ್ತಿನಲ್ಲೇ ಶಂಕರ್ ಬರ್ತಾನೆ. ನೀನು ನನ್ನ ವೈಫ್ ಆಗಿ ನನ್ನ ಬಳಿಗೆ ಬಂದ ಮೇಲೆ ನನಗೆಲ್ಲ ಒಳ್ಳೆಯದಾಗಿದೆ ಡಾರ್ಲಿಂಗ್. ಈ ಫ್ಯಾಕ್ಟ್ರಿನ ನಿನ್ನ ಹೆಸರಲ್ಲಿ ಕಟ್ಟಿ ನಿನ್ನ ಗಿಫ್ಟಾಗಿ ಕೊಡ್ತೀನಿ ಡಾರ್ಲಿಂಗ್. ಐ ವಿಲ್ ಕಾಲ್ ಯು ಲೇಟರ್ ಡಾರ್ಲಿಂಗ್. ನಮಸ್ತೆ ಸರ್. ಶಂಕರ್, ನಿನಗೆ ಕೆಲಸ ಕೊಟ್ಟು ತುಂಬ ದಿನ ಆಗಿತ್ತು, ಅದಕ್ಕೆ ಕರೆಸಿದ್ದೀನಿ. ನಿನ್ನ ಖರ್ಚಿಗಾಗುತ್ತೆ, ಇಟ್ಕೋ. ಅಯ್ಯೋ, ಎಂತ ಮಾತು ಸರ್. ಈ ಶಂಕರ್ ಯಾವಾಗಲೂ ನಿಮ್ಮ ಸೇವೆಗೆ ಅಂಕಿತ. ಏನು ಕೆಲಸ ಸರ್? ನೀನು ಊಹಿಸಿರೋ ವಿಷಯ ದೊಡ್ಡದೇನಲ್ಲ, ತುಂಬ ಚಿಕ್ಕದು. ಒಂದು ಹುಡುಗಿನ ಕಿಡ್ನಾಪ್ ಮಾಡಬೇಕು. ಹಾಂ, ಓಕೆ ಸರ್. ಊರಿನವ್ರ ಮಧ್ಯದಲ್ಲೇ ಮಾಡಬೇಕು. ಸೊ ಬಿ ಕೇರ್ಫುಲ್. ಆಗಲಿ ಸರ್. ಫೋಟೋ ಡೀಟೇಲ್ಸ್ ಕೊಡಿ ಸರ್. ಸಿಟಿಯಿಂದ ಒಂದು ಫ್ಯಾಮಿಲಿ ಹೊರಟಿದೆ. ಆ ಫ್ಯಾಮಿಲಿಲಿ ಇಂಪಾರ್ಟೆಂಟ್ ಪರ್ಸನ್ ಆ ಹುಡುಗಿ. ಸ್ವಲ್ಪ ಹೊತ್ತಿನಲ್ಲಿ ಊರಿಗೆ ಎಂಟ್ರಾಗ್ತಾರೆ. ಆ ಹುಡುಗಿನ ನಾವು ಪರ್ಫೆಕ್ಟಾಗಿ ಕಿಡ್ನಾಪ್ ಮಾಡಿದ್ರೇ ವೇದವತಿ ಅನ್ನೋಳ ಹತ್ರದಿಂದ ನಮಗೆ ಬೇಕಾಗಿರೋ ಭೂಮಿ ಸಿಗುತ್ತೆ. ಇಲ್ಲಿ ನಮ್ಮ ಆಯುಧ ಓನ್ಲಿ ಸೆಂಟಿಮೆಂಟ್. ಓಕೆ ಸರ್. ಹಾಸ್ಪಿಟ್ಲ್ ಇನಾಗ್ರೇಷನಿಗೆ ಬರ್ತಿದ್ದಾರೆ. ಸ್ಪಾಟ್ ಹತ್ರ ಹೋಗೋಣ, ನಡೀರಿ. ಓಕೆ ಸರ್. ರಾಹುಕಾಲ ಹತ್ರ ಬರ್ತಿದೆ. ಇನ್ನು ವೇದವತಿಯವರ ಕುಟುಂಬ ಬಂದಿಲ್ಲ. ಒಂದ್ಸರಿ ಫೋನ್ ಮಾಡಿ. ಈಗಷ್ಟೇ ಮಾಡಿದ್ದೆ ಗುರುಗಳೇ. ಊರೊಳಗೆ ಎಂಟರ್ ಆಗಿದ್ದೀವಿ ಅಂತ ಹೇಳಿದ್ರು. ನೋಡಿ, ಬಂದ್ಬಿಟ್ರು. ನಮಸ್ಕಾರ ಅಮ್ಮ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಏರ್ಪಾಡು ಆಗಿದೆ ಅಲ್ವಾ? ಆಗೋಗಿದೆ ಅಮ್ಮವ್ರೆ. ನೀವು ಪ್ರಾರಂಭೋತ್ಸವ ಮಾಡಿ ಒಳಗಡೆ ಹೋಗೋದೇ ತಡ. ವೇದವತಿ ವೈದ್ಯಶಾಲೆ ಇನ್ಮೇಲಿಂದ ಈ ಹಾಸ್ಪಿಟಲ್ ರೋಗಿಗಳಿಂದ ತುಂಬೋಗ್ಬೇಕು. ಬಾಬಾ, ಹಾಗಿದ್ರೆ ಮೊದಲನೇ ಪೇಷಂಟ್ ನೀನೇ ಆಗ್ಬೇಕು ಬಾಬಾ. ಗುರುಗಳೇ, ಶುರು ಮಾಡೋಣವಾ? ಮುಹೂರ್ತಕ್ಕೆ ಇನ್ನೂ 3 ನಿಮಿಷ ಸಮಯ ಇದೆ. ಅಮ್ಮವ್ರೆ, ಮದ್ವೆ ಮುಹೂರ್ತ 6ನೇ ತಾರೀಕಂತೆ ಗುರುಗಳು ಹೇಳಿದ್ರು. ಹೌದು. ಶ್ರೀಕರ್ ಅವ್ರನ್ನ, ನಿಹಾರಿಕಾ ಅಮ್ಮವ್ರನ್ನ ಆದಷ್ಟು ಬೇಗ ಜೋಡಿಯಾಗಿ ನೋಡ್ಬೇಕು ಅನಿಸ್ತಿದೆ. ಆ ದಿನ ತುಂಬಾ ದೂರದಲ್ಲಿ ಇಲ್ಲ ಬಿಡಿ. ನಿಮ್ ಕೋರಿಕೆ ಅತಿ ಬೇಗ ನೆರವೇರುತ್ತೆ. ನಾವಂತೂ ಅವನಿಯವರೇ ನಿಮ್ ಸೊಸೆ ಅನ್ಕೊಂಡಿದ್ವಿ. ಹಣೆಲ್ ಬರ್ದಿದ್ರೆ ಹಾಗೆ ಆಗತ್ತೆ. ಶ್ರೀಕರ್ ಅವ್ರೆ, ಏನ ಮಾತುಗಳು? ಅದೇ ನಿಹಾರಿಕಾ, ಯಾವುದಕ್ಕೆ ಆದ್ರೂ ದೇವರು ಹಣೆಲ್ ಬರ್ದಿರ್ಬೇಕಲ್ವಾ ಅಂತ ಅಂದೆ ಅಷ್ಟೇ. ಎಲ್ರ ಮುಂದೆ ನೀವ್ ನಿಮ್ ಮನ್ಸಲ್ಲಿರೋ ಅಭಿಪ್ರಾಯನ ಹೇಳ್ಕೊಂಡ್ರೆ ಹೇಗ್ ಭಾವ? ನಿಹಾರಿಕಾ ಫೀಲ್ ಆಗಲ್ವಾ ಹೇಳಿ? ಅವನಿ ಶ್ರೀಕರ್ ಅವ್ರನ್ನ ಭಾವ ಅಂತ ಹೇಳ್ತಿದ್ದಾಳಲ್ಲ. ಅಂದ್ಹಾಗೆ ನಾನೊಂದು ವಿಷಯ ಹೇಳೋದ್ ಮರ್ತಿದ್ದೆ ಗುರುಗಳೇ. ಅವನಿ ನಮ್ಮ ಮನೆ ಅತಿಥಿ ಅಲ್ಲ, ನಮ್ ರಕ್ತ ಸಂಬಂಧಿಯಾಗಿರೋ ನಮ್ ಸೋದರ ಸೊಸೆ ಅಂತ ಇತ್ತೀಚೆಗೆ ನಮಗ್ ಗೊತ್ತಾಗಿದ್ದು. ನಿಮ್ಮ ರಕ್ತ ಸಂಬಂಧ ಆಗಿರೋದಕ್ಕೆ ಆವತ್ತು ದೇವರ ಮನೆಯಿಂದ ಅಮ್ನೋರ್ ಪೆಟ್ಟಿಗೆನ ತಗೊಂಡು ಬಂದಿದ್ದು. ಇದಕ್ಕೂ ಮೊದಲು ಉತ್ಸವದಲ್ಲಿ
ಅಮ್ಮನವರ ಜಾತ್ರೆಯಲ್ಲಿ ಅನ್ನಪೂರ್ಣ ದೇವಿ ಉತ್ಸವದಲ್ಲಿ ವೇದವತಿ ಅಮ್ಮವರಿಗೆ ಬಿಟ್ರೆ ಮತ್ತೊಬ್ಬರಿಗೆ ಸಾಧ್ಯ ಆಗದಿರೋ ಪ್ರಸಾದ ಕೂಡ ತಯಾರಿ ಮಾಡೋಕ್ಕಾಗಿದ್ದು. ಊರ್ನವರೆಲ್ಲ ಅದನ್ನ ನೋಡಿದ ಮೇಲೆ ಅವನಿ ವೇದವತಿಯವ್ರ ಮನೆಗೆ ಸೊಸೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡ್ವಿ. ನಾನೇ ಸೊಸೆ ಆಗ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ? ಇವಾಗ ಆ ಟಾಪಿಕ್ ಯಾಕೆ ಬಿಟ್ಬಿಡಿ. ಅಭಿಮಾನನ ತಡೆಯೋಕ್ಕಾಗಲ್ಲ ನಿಹಾರಿಕಾ. ಕುಂಕುಮ ಇಟ್ಕೊಳ್ಳಿ. ಮೊದಲು ತೆಂಗಿನಕಾಯಿ ಹೊಡೀರಿ. ಹೊಡೀರಿ ಅಮ್ಮ. ಮುಹೂರ್ತದ ಸಮಯ ಆಗಿದೆ, ಪ್ರಾರಂಭೋತ್ಸವ ಮಾಡಿ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಬಲಗಾಲಿಟ್ಟು ಒಳಗೆ ಹೋಗಿ. ಎಕ್ವಿಪ್ಮೆಂಟ್ ಎಲ್ಲ ಬಂದಾಯ್ತಾ ಡಾಕ್ಟರ್ ಸರ್? ಚಿಕ್ಕ ಚಿಕ್ಕ ಐಟಮ್ ಬಿಟ್ರೆ ಮತ್ತೆಲ್ಲ ಬಂದಿದೆ ಸರ್. ಓಪನಿಂಗ್ ಸೆರೆಮನಿ ಆಯ್ತು ಅನ್ಸುತ್ತೆ. ಎಲ್ಲರೂ ಒಳಗಡೆ ಹೋಗ್ತಿದ್ದಾರೆ. ಹೊರಗಡೆ ಬರ್ತಿದ್ದಂಗೆನೆ ವೇದವತಿಗೆ ಸೊಸೆ ಆಗೋಳನ್ನ ತೋರಿಸ್ತೀನಿ. ಸರಿ ಸರ್. ವೈದ್ಯಕೀಯ ಸೌಲಭ್ಯಗಳೆಲ್ಲ ತುಂಬಾ ಚೆನ್ನಾಗಿದೆ ಡಾಕ್ಟರ್. ಸುತ್ತಮುತ್ತ ಹತ್ತೂರಲ್ಲಿ ಇಂಥ ಹಾಸ್ಪಿಟಲ್ಗಳು ಇನ್ನಷ್ಟು ಕಟ್ಟಬೇಕು. ಯಾಕಂದ್ರೆ ಊರಿಗೆ ದೇವಾಲಯ ಎಷ್ಟು ಮುಖ್ಯನೋ ವೈದ್ಯಾಲಯ ಕೂಡ ಅಷ್ಟೇ ಮುಖ್ಯ. ನಿಮ್ಮಿಂದ ಆಗತ್ತೆ ವೇದವತಿ. ನಿಮ್ಮ ಆಶೀರ್ವಾದ ಗುರುಗಳೇ. ಹಲೋ ಹಲೋ ಹಲೋ. ನಮಸ್ಕಾರ ಅಮ್ಮ. ನಮಸ್ಕಾರ. ಅತ್ತೆ ಅವ್ರ ಕೈಯಿಂದ ಹಾಸ್ಪಿಟ್ಲು ಓಪನ್ ಆಯ್ತು. ನನ್ನ ಕೈಯಾರೆ ಏನಾದರೂ ಆಗ್ಬೇಕಾಗಿರೋದಿದ್ಯಾ? ಬಾತ್ರೂಮ್ ಇದೆ ಅಂತ ಮಾತ್ರ ಹೇಳ್ಬೇಡಿ. ಕುತಂತ್ರ ಬುದ್ಧಿ ಇರೋಳು ಯಾರ ಜೊತೆ ಮಾತಾಡ್ತಿದ್ದಾಳೋ ಏನ್ ಮಾತಾಡ್ತಿದ್ದಾಳೋ. ಬಾವಾ, 1 ನಿಮಿಷ ಬರ್ತೀನಿ. ಶಂಕರ್ ಸರ್, ಈ ಊರು ದೇವತೆ ದೇವತೆ ಅನ್ನೋ ಕರೆಯೋ ವೇದವತಿಗೆ ಸೊಸೆ ಆಗೋಳು ಹೊರಗಡೆ ಬಂದಿದ್ದಾಳೆ ನೋಡಿ. ನೋಡಿದ್ರಿ ಅಲ್ವಾ? ನೋಡಿದ್ವಿ ಸರ್. ಕಿಡ್ನಾಪ್ ಮಾಡಿ ಬೇಗ ನನ್ನ ಹತ್ರ ಕರ್ಕೊಬನ್ನಿ. ಉಳಿದಿರೋ ಗೇಮ್ ನಾನು ಆಡ್ತೀನಿ. ಈ ಸುತ್ತಮುತ್ತನೇ ಓಡಾಡ್ತಿರ್ತೀವಿ ಸರ್. ಸಾಧ್ಯ ಆದರೆ ಬೇಗ ಕೆಲಸ ಆಗೋಗುತ್ತೆ. ಇಲ್ಲ ಅಂದರೆ ಅವರು ಈ ರಾತ್ರಿ ಊರಲ್ಲೇ ಇದ್ದರೆ ಮಾತ್ರ ಹೇಗಾದರೂ ಕಿಡ್ನಾಪ್ ಮಾಡಿ ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ನಿಮ್ಮ ಕಾಲ ಹತ್ರ ಬಿಸಾಕ್ತೀವಿ. ನಾನು ಅದೆಲ್ಲ ಫಾಲೋ ಅಪ್ ಮಾಡ್ತೀನಿ ಸರ್.
ಹುಡುಗಿ ನೆನಪಿದಾಳಲ್ವಾ? ಒಂದ್ಸರಿ ನೋಡಿದ್ವಿ ಅಂದ್ರೆ ಕೆಲಸ ಆಗೋವರೆಗೂ ಫೋಟೋ ಮೈಂಡಲ್ಲಿ ಫಿಕ್ಸ್ ಆಗೋಗಿರುತ್ತೆ ಸರ್. ಇನ್ನು ನೀವು ಜಾಸ್ತಿ ಹೊತ್ತಿಲ್ಲಿರೋದು ಒಳ್ಳೇದಲ್ಲ. ನೀವು ಹೊರಡಿ ಸರ್. ಬಡವರಿಗೆ ಮಾತ್ರ ಚಿಕಿತ್ಸೆ ಫ್ರೀಯಾಗಿ ಕೊಡಿ. ಅದಕ್ಕೆ ಬೇಕಾಗಿರೋ ದುಡ್ಡನ್ನ ನಾನೇ ಕೊಡ್ತೀನಿ. ಹಾಗೆ ಆಗ್ಲಿ ಅಮ್ಮ. ವೇದವತಿ, ನಾನಿನ್ ಹೊರಡ್ತೀನಿ. ಆಗ್ಲಿ ಗುರುಗಳೇ. ಸರಿ ಗುರುಗಳೇ. ಅತ್ತೆ, ಅಸಲಿ ವಿಷಯ ಮರ್ತೋದ್ರಾ? ಮದ್ವೆ ಮುಹೂರ್ತ. ಅಯ್ಯೋ, ಮರ್ತೋಗಿದ್ದೆ. ಗುರುಗಳೇ, ನೀವ್ ಇನ್ನೊಂದ್ ಜೋಡಿಗೆ ಮದ್ವೆ ಮುಹೂರ್ತನ ನೋಡ್ಬೇಕು. ದೇವಸ್ಥಾನಕ್ಕೆ ಹೋಗೋಣವಾ? ಇಲ್ಲಾಂದ್ರೆ ಈ ಊರಲ್ಲಿರೋ ನಮ್ಮನೆಗೆ ಹೋಗೋಣವಾ? ಕ್ಷಮಿಸ್ಬೇಕು, ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅಲ್ಲಿಗೆ ಹೋಗ್ಬೇಕು. ಮುಹೂರ್ತ ನೋಡೋದಕ್ಕೆ ಎಷ್ಟೊತ್ತು ಬೇಕು ಗುರುಗಳೇ? ನಾವು ಬರೋದಕ್ಕೆ ಮುಖ್ಯ ಉದ್ದೇಶ ಕೂಡ ಅದೇ. ನೀವು ಮುಹೂರ್ತ ಇಟ್ಕೊಟ್ರೆ ನಾವು ವಾಪಸ್ ಊರಿಗೆ ಹೊರಟೋಗ್ತೀವಿ. ನೀವು ನಿರ್ಧರಿಸೋ ಆ ಮುಹೂರ್ತದ ಮೇಲೆ ನಮ್ಮ ಮನೆಗೆ ಸಂಬಂಧಿಸಿರೋ ತುಂಬಾ ವಿಷಯಗಳು ಆಧಾರ ಪಟ್ಟಿದೆ. ಇಲ್ಲ ಅನ್ಬೇಡಿ ಗುರುಗಳೇ. ಅಯ್ಯೋ, ಗುರುಗಳಿಗೆ ಬೇರೆ ಕೆಲಸ ಇದೆ ಅಂದ್ರೆ ಯಾಕೆ ಅವ್ರಿಗೆ ಅಷ್ಟೊಂದು ತೊಂದರೆ ಕೊಡ್ತೀರಾ? ಬಿಟ್ಬಿಡಿ. ಗುರುಗಳು ಆರಾಮವಾಗಿರ್ಬೇಕಾದ್ರೆ ಮನೆಗೆ ಕರೆಸೋಣ. ಗುರುಗಳೇ, ನಾಳೆ ನೀವು ಫ್ರೀ ಆಗಿದ್ದೀರಾ? ನಾಳೆ ಯಾವ ಕಾರ್ಯಕ್ರಮನೂ ಇಟ್ಕೊಂಡಿಲ್ಲ. ಹಾಗಾದ್ರೆ ಇವತ್ತು ರಾತ್ರಿ ನಾವು ಇಲ್ಲೇ ಇರ್ತೀವಿ. ನಾಳೆ ಆ ಕಾರ್ಯಕ್ರಮ ಮಾಡ್ಬಿಡೋಣ. ಆಗ್ಲಿ, ನಾನಿನ್ ಹೊರಡ್ತೀನಿ. ಆಗ್ಲಿ ಗುರುಗಳೇ. ಶುಭವಾಗ್ಲಿ ಎಲ್ರಿಗೂ. ಮತ್ತೊಂದ್ ಜೋಡಿ ಅಂತಿದ್ದೀರಾ? ಯಾರ ಬಗ್ಗೆ ಅಮ್ಮ ಅವರೇ? ನಮ್ಮ ಅವನಿಗೆ ಒಳ್ಳೆ ಸಂಬಂಧನ ನನ್ ಸೊಸೆ ನೋಡಿದಾಳೆ. ಆ ಸಂಬಂಧದ ಬಗ್ಗೆ ಗುರುಗಳ ಹತ್ರ ಮಾತಾಡ್ಬೇಕು. ಸೋದ್ರ ಸೊಸೆ ಮದ್ವೆ, ಮಗನ್ ಮದ್ವೆ ಒಂದೇ ಮುಹೂರ್ತದಲ್ಲಿ ಒಂದೇ ಮಂಟಪದಲ್ಲಿ ಮದ್ವೆ ನಡೆಯುತ್ತಾ ಹೇಗೆ? ಹಾಗೆ ಬರ್ದಿದ್ರೆ ಹಾಗೆ ನಡೀಲಿ ಬಿಡಿ. ಗುರುಗಳೇ, ಹೇಳಿ. ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕು. ನಮ್ಮಿಬ್ಬರಿಗೂ ಸಂಬಂಧಿಸಿರೋದು. ನಿಮ್ಮಿಬ್ಬರಿಗೂ ಸಂಬಂಧಿಸಿರೋದಾ? ಇವಳು ಸೋದರ ಸೊಸೆ, ಅವಳು ಮನೆಗೆ ಸೊಸೆ ಆಗೋಳು. ಮತ್ತೆ ನಿಮ್ಮಿಬ್ಬರ ಬಗ್ಗೆ ಸಂಬಂಧಿಸಿರೋ ವಿಷಯ ಏನಿರುತ್ತೆ? ಎಲ್ಲಿ ಇವರು? ನಮಗೆ ಸಂಬಂಧಿಸಿರೋ ಸಮಸ್ಯೆ ಬಂದಿದೆ. ಅದಕ್ಕೆ ನೀವೇ ಪರಿಹಾರ ತೋರಿಸ್ಬೇಕು. ವಿಕಾಸ್ ಅವನಿ ಮದ್ವೆ ಮುಹೂರ್ತ ಇವತ್ತೇ ಆಗೋಗಿದ್ರೆ ಚೆನ್ನಾಗಿರ್ತಿತ್ತು. ದೊಡ್ಡ ಟೆನ್ಷನ್ ಕಡಿಮೆ ಆಗ್ತಿತ್ತು. ಛೇ, ಇದ್ದಿದ್ದು ಇದ್ದ ಹಾಗೆ, ನಡೆದಿದ್ದು ನಡೆದ ಹಾಗೆ, ತೆರೆದ ಪುಸ್ತಕದ ಹಾಗೆ ಎಲ್ಲ ಹೇಳ್ತೀವಿ. ಅವಾಗ ನೀವೇ ನಮ್ಮನ್ನು ಕಾಪಾಡಬೇಕು. ನೀವೇ ನಮಗೆ ನ್ಯಾಯ ಕೊಡಬೇಕು. ನೀವಿಬ್ರು ಒಳ್ಳೆ ಮನಸ್ಸಿರೋರು. ಅವನಿ ಬಗ್ಗೆ ಅಂತೂ ಹೇಳಬೇಕಾಗಿರೋ ಅಗತ್ಯನೇ ಇಲ್ಲ. ಅಮ್ಮನವರ ಅನುಗ್ರಹ ಮಾತ್ರ ಅಲ್ಲ, ಊರು ಜನರ ಮೆಚ್ಚುಗೆ ಕೂಡ ಪಡ್ಕೊಂಡಿದ್ದಾಳೆ. ನಿಮಗೆ ಒಳ್ಳೇದಾಗುವಂಥ ವಿಷಯ ಅಂದರೆ ನಾನು ಏನು ಮಾಡೋಕ್ಕಾದ್ರೂ ಸಿದ್ಧಾನೆ. ಯಾರಿಗೂ ತೊಂದರೆ ಇಲ್ಲದ ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾರ್ಗನ ನಾನು ತೋರಿಸ್ತೀನಿ. ನೀವು ಚಿಂತೆ ಮಾಡಬೇಡಿ. ಎಲ್ಲ ಒಳ್ಳೇದಾಗತ್ತೆ. ಎದ್ದೇಳಿ. ನನಗೆ ಸಮಯ ಆಗ್ತಿದೆ. ನಾಳೆ ಮನೆಗೆ ಬಂದಾಗ ಮಾತಾಡ್ಕೊಳ್ಳೋಣ. ಗುರುಗಳ ಹತ್ರ ಆಶೀರ್ವಾದ ತಗೊಂಡ್ರಲ್ಲ, ಯಾಕೆ? ಮದುವೆ ವಿಷಯ ಹೇಳ್ಬಿಟ್ರಾ? ನಾನು ಸೊಸೆ ಆಗೋಳು ಅಂತ ಅವ್ರಿಗೆ ಗೊತ್ತಿರೋದಕ್ಕೆ ಮದುವೆ ವಿಷಯನ ಇವಾಗ ಹೇಳಿರಲ್ಲ. ಇಬ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ. ನಿಹಾರಿಕಾ, ಸ್ವಲ್ಪ ಇಲ್ಲಿ ಬಾಮ್ಮ. ಬಂದೇ ಐತೆ. ನಾಳೆಗೆ ನಮ್ಮ ಸಮಸ್ಯೆ ಮುಕ್ತಾಯ ಆಗತ್ತೆ. ಗುರುಗಳ ಹತ್ರ ಎಲ್ಲ ವಿಷಯನೂ ಹೇಳಿದ್ದೀವಿ. ಗುರುಗಳು ನಿನ್ನ ವಿಷಯದಲ್ಲಿ ಒಳ್ಳೆ ಅಭಿಪ್ರಾಯದಲ್ಲಿ ಇರೋದಕ್ಕೆ ಖಂಡಿತ ನಮ್ಮ ಪರವಾಗಿ ನಿಲ್ತಾರೆ. ಗುರುಗಳ ಮಾತನ್ನ
ಅಮ್ಮ ವೇದವಾಕ್ಯ ತರ ಭಾವಿಸ್ತಾರೆ. ಅಮ್ಮ ನಮ್ಮನ್ನ ಕ್ಷಮಿಸ್ತಾರೆ. ನೀನೇನು ಚಿಂತೆ ಮಾಡಬೇಡ. ತರ ನನ್ನ ನನ್ನ ತರ ನನ್ನ ಬಾಮೈದ ಚಿಕ್ಕ ಅನುಮಾನ ಕೇಳು. ಇವತ್ತು ನಾವು ಇನಾಗ್ರೇಷನ್ ಮಾಡಿರೋ ಹಾಸ್ಪಿಟಲ್ನಲ್ಲಿ ನನ್ನಂತವನ್ಗೇನಾದ್ರೂ ಒಳ್ಳೆ ಪೋಸ್ಟ್ ಇರುತ್ತೆ ಅಂತೀಯಾ? ಅತ್ತೆಯವ್ರ ಹತ್ರ ರೆಕಮೆಂಡೇಶನ್ ಮಾಡಿಸ್ಕೋತೀನಿ. ಅದು ಪಶುಗಳ ಹಾಸ್ಪಿಟಲ್ ಅಲ್ಲ ಬಾಬಾ. ಅಂತ ಜಾಗ ಆಗಿದ್ರೆ ನಿನಗೆ ರೆಕಮೆಂಡ್ ಮಾಡು ಅಂತಿದ್ದೆ ಅಲ್ವಾ? ರಿವರ್ಸ್ ಪಂಚ ಯಾವಾಗ್ಲೂ ನಮಗೇನಾ ಏನು? ಎಲ್ಲರೂ ಊಟಕ್ಕೆ ಬನ್ನಿ. ಬರ್ತಿದೀವಿ. ಇದಕ್ ಮಾತ್ರ ರೆಡಿಯಾಗಿರ್ತೀಯ. ಅಲ್ಲಿ ನೋಡು ನಿಹಾರಿಕಾ, ನೀನು ಅಡ್ಗೆ ಸುದ್ದಿಗೆ ಹೋಗ್ಲಿಲ್ಲ. ಅವನೇ ಅಡ್ಗೆ ಮಾಡಿ ಒಳ್ಳೆ ಹೆಸರು ತಗೋತಿದ್ದಾಳೆ. ನಿಹಾರಿಕಾಗ್ ಅಡ್ಗೆ ಮಾಡೋಕ್ ಬಂದ್ರಲ್ವಾ, ಅಡ್ಗೆ ಮನೆಯೊಳಗ್ ಕಾಲಿಡೋದು. ಏನೋ ಒಂದ್ ಕೆಲ್ಸ ಮಾಡ್ತಾ ನೀನು ಕೂಡ ಮಮ ಅನ್ಕೋ. ಸರಿ ನಡಿ. ಆಲ್ ಲೇಡೀಸ್ ಪ್ಲೀಸ್ ಕಮ್. ಅತ್ತೆಯವರೇ, ಮಾವನವರೇ, ಎಲ್ರೂ ಬೇಗ ಬನ್ನಿ. ನಡೀರಿ. ವಸಂತ, ಬಾಬಾ ಕೂತ್ಕೋ. ನಿಹಾರಿಕಾ, ಅವನಿ ಬಡಿಸ್ತಾಳೆ ಬಿಡು. ನೀನ್ ಹೋಗಿ ಶ್ರೀಕರ್ ಪಕ್ಕ ಕೂತ್ಕೋ. ಸರಿ. ನಿಹಾರಿಕಾ, ನಾನೊಬ್ಳೇ ಬಡ್ಸಿದ್ರೆ ಲೇಟ್ ಆಗತ್ತೆ. ನೀನ್ ಕೂಡ ಬಂದ್ ಹೆಲ್ಪ್ ಮಾಡಿದ್ರೆ ಬೇಗ ಆಗತ್ತೆ. ಅಮ್ಮ, ಅಡುಗೆನೆಲ್ಲ ಅವನಿನೇ ಮಾಡಿರೋದಕ್ಕೆ ಅವನಿಗೆ ರೆಸ್ಟ್ ಕೊಟ್ಟು ನಿಹಾರಿಕಾ ಬಡಿಸೋದು ಕರೆಕ್ಟ್ ಅನಿಸ್ತಿದೆ. ಅಡ್ಗೆ ಮಾಡೋರ್ಗೆ ಬಡಿಸ್ಬೇಕು ಅನ್ನೋ ಆಸೆ ತುಂಬಾ ಇರತ್ತೆ ಶ್ರೀಕರ್. ಹಳ್ಳಿಲಿ ಹಾಗೆ. ಯಾಕೆ ಸುಮ್ನೆ ಜಗಳ? ಇಬ್ರು ಸೇರ್ ಬಡ್ಸಿ. ನೀನೇನ್ ಶ್ರೀಕರ್ ಪಕ್ಕದಲ್ಲಿ ಕೂತ್ಕೊಂಡೆ? ಭಾವನ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ತಪ್ಪೇನಿದೆ ಹೇಳು? ಮದ್ವೆ ಆಗ್ತಿರೋರು ನಾವ್ ಪಕ್ಕ ಪಕ್ಕ ಕೂತ್ಕೋಬೇಕು. ಪರವಾಗಿಲ್ಲ ಬಿಡು. ನೋಡಿ ಅತ್ತೆ, ಅವನಿ ಮಾತೆ ಕೇಳಲ್ಲ. ಅಯ್ಯೋ, ತಪ್ಪೇನಿದೆ ಅತ್ತೆ? ಯಾಕೆ ಹಠ ಮಾಡ್ತಿದ್ದಾಳೆ? ಊಟದ ಮುಂದೆ ಕೂತಾಗ ಎಬ್ಬರಿಸ್ಬಾರ್ದಮ್ಮ. ಅವನಿ ಏನ್ ಬೇರೆಯವಳ? ಕೂತ್ಕೊಳ್ಳಿ ಬಿಡು. ಇನ್ನೆಲ್ಲರೂ ನೆಮ್ಮದಿಯಾಗಿ ಊಟ ಮಾಡಿ. ಅತ್ತೆಯವರೇ, ಪ್ರಾರ್ಥನೆ ಮಾಡು ಅಂತೀರಾ? ಬೇಡ ಬಿಡು ಬಾಬಾ, ನಿಂತಿನ್ನು. ಸರಿ ಬಿಡು. ವಸಂತ, ಆ ತುಪ್ಪ ಕೊಡೆ. ಊಟಕ್ಕೆ ಹಾಕೊಂಡು ತಿಂದ್ರೆ ಬೆಳಗ್ಗೆವರೆಗೂ ಹೇಳೋ ಅಗತ್ಯ ಇರಲ್ಲ. ಇದು ಶುರು ಮಾಡಿ. ಆಹಾಹಾಹಾ, ಅಮೋಘ, ಅದ್ಭುತ. ಏನೇ ಆದ್ರೂ ಅವನಿ ಅಡುಗೆ ಅದ್ಭುತ. ನಿಹಾರಿಕಾ ಅಡುಗೆನೂ ಕೂಡ